ಈಗ ವೇಣು ಇಲ್ಲಿ ಟೊಮೆಟೊ ಕಟ್ ಮಾಡ್ತಿದ್ದಾನೆ. ಅವ್ರು ನೋಡಿದ್ರೆ ಬಿಡ್ಸಾಯ್ತಾ? ಏನದು ಬಟಾಣಿ ಬಿಡಿಸಿದ್ರು. ನಿನ್ ರಕ್ತ ಎಲ್ಲ ಅಕ್ಕಿಕ್ ಪಡಪ್ಪ. ಆಮೇಲೆ ಕೈ ಕಟ್ ಮಾಡ್ಕೊಂಡಂತೆ. ನಾನು ಸುಮ್ಮನೆ ತಮಾಷೆಗನ್ನಲ್ಲ. ಕೈ ಕಟ್ ಮಾಡ್ಕೊ ಶಾರ್ಪ್ ಐತೆ ಅಂತ ರಿಯಲ್ ಆಗಿ ಮಾಡ್ಕೊಂಬಿಟ್ಟವನೆ. ಅಲ್ಲೇ ನಾನು ತಮಾಷೆ ಮಾಡಿದ್ದಪ್ಪ. ಏನಕ್ಕಪ್ಪ ಇದೆಲ್ಲ ಮಾಡ್ತಿರೋದು? ಹಬ್ಬದ ಪ್ರಯುಕ್ತ ಪಲಾವ್. ಇಲ್ಲ ನೋಡ್ರಿ ಇವ್ರಿಬ್ರದ್ದು. ಅಯ್ಯ ಇವನಿಗೂ ಒಂಟಿಯಾಗಿದ್ದು ಬೇಜಾರಾಗ್ಬಿಟ್ಟಿತ್ತು. ಹೆಂಡತಿ ಹತ್ರ ಬಂದು ಸೇರ್ಕೊಂಬಿಟ್ಟ ಪಾಪ. ಅದನ್ನು ಒಂಟಿ ಮಾಡ್ಬಿಟ್ರು ಈಗ. ಯಾಕೋ ಆಟಾಡೋಗ ಆಡೆ ಬಳ್ಳಿ ಆಡೆ ಬಂಗಡಿ. ಸರಿ ಓಕೆ. ಇಲ್ಲಿ ಅಮ್ಮ ಡ್ಯಾಡಿ ಆರಾಮಾಗಿ ರೆಸ್ಟ್ ಮಾಡ್ತಿದ್ದಾರೆ. ಏನಮ್ಮ ಎಲ್ಲ ಹೋಗೋದ ಅಂದೆ? ಯಾರು ಬರಲ್ಲ ಅಂದಿದ್ದು? ಯಾರಮ್ಮ ಬರಲ್ಲ ಅಂದಿದ್ದು? ಬಾ ನಾವು ಹೋಗಿ ಬರೋಣ. ಅವ್ನು ಬಂದಿಲ್ಲ ಅಂದರೆ ಬರ್ರಿ. ಎದುರಿಗೆ ಹಾಕ್ರಮ್ಮ, ಬಟ್ಟೆ ಹಾಕೊಳ್ರಮ್ಮ. ಓಹೋ ಎಲ್ಲೋಗಿದ್ದಪ್ಪ? ಮಳೆಯಲ್ಲಿ ಎಣ್ಣೆ ಹೊಡ್ಕೊಬಂದ? ಎಣ್ಣೆ ಓಕೆ. ಇಲ್ಲಡಿ ನಾನು ಈ ಥರ ರೆಡಿಯಾಗಿದ್ದೀನಿ. ಏನಕ್ಕೆ? ಸುಮ್ಮನೆ ಆಚೆ ಹೋಗೋಣ ಅಂತ ಅಂದರು. ಅದಕ್ಕೆ ನೋಡಿದ್ರೆ ಆಚೆನೂ ಗೊತ್ತಾಯಿಲ್ಲ, ಏನೂ ಗೊತ್ತಾಯಿಲ್ಲ. ಪಲಾವ್ ಮಾಡ್ತಾ ಇದ್ದಾರೆ. ಅದೇ ಇವ್ರು ಏನಕ್ಕೆ ಪಲಾವ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಏನ್ರ ಎಲ್ಲ ಹೋಗದ ಅಂದ್ಬಿಟ್ಟು ಬೇಡ ಅಂತಿದ್ದೀರಾ? ನೋಡ್ರಿ ಅಷ್ಟೇ. ಇವ್ರನ್ನ ನಂಬ್ಕೊಂಡ್ರೆ ಆಚೆನೂ ಕರ್ಕೊಂಡೋಗಿ ಏನು ಕರ್ಕೊಂಡೋಗಿ. ಏನದೇ ಬೇಡಪ್ಪ. ಒಣಗೋಗಿದೆ. ಚೆನ್ನಾಯ್ತು. ಚೆನ್ನಾಯ್ತು. ಕೊಡ ಅಮ್ಮಂಗ. ಚೆನ್ನಾಯ್ತು ಕಣಮ್ಮ, ಚೆನ್ನಾಗಿ ಮಾಡೋರೆ. ಒಂದು ಪ್ಲೇಟ್ಗೆ ಹಾಕ್ಬಿಡು. ಒಂದು ಚಿಕ್ಕ ಪ್ಲೇಟ್ಗೆ ಹಾಕ್ಬಿಡು ಅಂದರೆ ದೊಡ್ಡ ಪ್ಲೇಟ್ಗೆ ಹಾಕ್ಬಿಡ್ತಾವೆ. ಹೌದಾ? ಓ ಈ ಥರನಾ ಮ್ಯಾಮ್? ತಾಳಮ್ಮ. ಏನು ಅವಲಕ್ಕಿ ಅದು? ಎದ್ದು ನೋಡಿದ್ರೆ ಗೊತ್ತಾಗುತ್ತೆ. ಮಿಕ್ಸರ್ ಎಲ್ಲ ಹಾಕಿ ಚೆನ್ನಾಗಿತ್ತಲ್ವೇನಮ್ಮ? ಟೈಮ್ ಪಾಸ್. ಗರಂ ಕಡ್ಲೆಕಾಯಿ ಅಲ್ಲ ಏನಿದು? ಗರಂ ಅವಲಕ್ಕಿ. ಪೂಜಾ ಹಾಲಿದ್ರೆ ಸ್ವಲ್ಪ ಕಾಫಿ ಮಾಡಿ. ಸುಮ್ಮನೆ ತಿನ್ನಮ್ಮ. ಕಾಫಿ ಮಾಡಿದ. ಈಗ ನಾವು ಸ್ನಾನ ಮಾಡ್ಕೊಂಬಂದು ಬಟ್ಟೆ ಹಾಕೊಂಡು ಟೀ ಕುಡಿತಾ ಇದ್ದೀವಿ. ಅಲ್ಲ ಇದು ಕಾಫಿ. ಇದು ನಾನು ಬೇಡ ಅಂದರೂ ಮಾಡಿಕೊಟ್ಬಿಟ್ರು. ಅವಲಕ್ಕಿನ ತಿನ್ಕೊಂಡು ಮಸಾಲೆ ಅವಲಕ್ಕಿ. ನಿಜ ವೆದರ್ ಸಕ್ಕದಾಯ್ತಪ್ಪ. ಮಳೆ, ಗ್ರೀನರಿ, ಮಳೆಯಲ್ಲಿ ಅವಲಕ್ಕಿ, ಬಿಸಿ ಕಾಫಿ. ಇದು ನೋಡಿದ್ರೆ ಹಿಂಗೆ ಬಂದು ಮೇಲೆ ಕೂತೈತಿದ್ದು. ಏನೋ ಇದು ನನ್ನ ಮೇಲೆ ಬಂದು ಕೂತ್ಬಿಟ್ಟೈತಿದ್ದು. ಅವರಿಬ್ರು ಅಲ್ಲಿ ಆಟ ಆಡೋ ಮೂಡಲ್ಲ ಅವ್ರೆ. ಬೆಲ್ಲ ಬಾಯ್ಲಿ, ಚರಿ ಬಾಯ್ಲಿ. ಅವನು ಕರೆದ್ರೆ ಓಡೋ ನೋಡ್ತಾನೆ. ಬೆಲ್ಲನ್ನು ಅವಳು ಚರಿನು ಒಂದೇ ಬಿಡ್ಬೇಡ್ರಿ. ಇಲ್ಲ ಮತ್ತೆ ಆಮೇಲೆ ಸುಮ್ಮನೆ ಮರಿ ಪರಿ ಅನ್ಕೊಂಡು ಕಷ್ಟ ಆಗುತ್ತೆ ಪಾಪ. ಬೆಲ್ಲಂಗೆ ಕಷ್ಟ ಅವನು. ಸೊ ಓಕೆ. ಇನ್ನು ಮತ್ತೆ ನೆಕ್ಸ್ಟ್ ಅವ್ರೇನೋ ಪಲಾವ್ ಎಲ್ಲ ಮಾಡ್ತವ್ರೆ, ನೋಡೋಣ. ಪಲಾವ್ ಹೇಗಿದೆ? ಬಾತನ್ನ ಹೇಗಿದೆ? ಬಾತನ್ನ ನೋಡಿ ಭಯ ಪಡ್ಬೇಡಿ, ನಮ್ಮಿಬ್ರಿಗೂ ಇದು. ಹೌದು. 4 ದಿನ ಡಯಟ್ ಇಲ್ಲ, ಏನಿಲ್ಲ. ಹೇಗಿದೆ? ಹೇಗಿದೆಯಮ್ಮ? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ಮಾವ ಹೇಗಿದೆ? ಪ್ರಜ್ವಲ್ ಚೆನ್ನಾಗಿದೆ. ಅರ್ಜುನ್ ಈಗ ಮಾಡಿದ್ದಾರೆ. ಪ್ರಜ್ವಲ್ ಪೂಜಾ ಸೂಪರ್. ಅವ್ರು ಮಾಡಿದ್ದು ಚೆನ್ನಾಗಿದ್ಯಾ? ಅದಕ್ಕೆ ಅಷ್ಟು ಕೇಳ್ತಾನೆ.
ನಮ್ಮ ಆಯ್ತಾ ಕೆಲಸ? ಏನೇನ್ ಕೆಲಸ ಆಯ್ತು? ಏನೇನ್ ಆಗ್ಬೇಕು ಅಲ್ಲ ಕೆಲ್ಸ ಮೀಟಿಂಗ್ ರಿಪೋರ್ಟ್ ಕೊಡೋದಿರುತ್ತೆ, ಎಲ್ಲ ಆಯ್ತಾ ನೀಟಾಗಿ? ಬರೆಯಕ್ಕಿರುತ್ತೆ ನಮಗೆ ಡೈಲಿ. ಹ್ಮ್ ಡೈರಿ ಬರೆಯಕ್ಕಿರುತ್ತಲ್ವ, ಹೌದು ಬರಿಬೇಕು. ಇವತ್ತು ಒಂದು ಕೆಲಸ ಇವತ್ತೇ ಬರೀಬೇಕು. ಹೌದೌದು. ನಮಗೆ ಸೇಫ್ಟಿ ಒಳ್ಳೇದು. ಕೆಲವರು ಬಂದ್ರೇನು ಬಂದಿಲ್ಲ ವಿಸಿಟಿಗೆ ಅಂತಾರೆ, ಹ್ಮ್ ಮತ್ತೆ ಕೆಲವರು ಸುಳ್ಳು ಹೇಳೋರು ಇರ್ತಾರೆ. ಹೌದು. ಅದಕ್ಕೆ ನಾವು ಸಿಕ್ಕಾಕೊಳ್ಬಾರ್ದಲ್ವ, ಹಾಗಾಗಿ ಮಾಡಿ. ಆಯ್ತಾ ಈಗ ಮೀಟಿಂಗ್ ಎಲ್ಲ? ಫಸ್ಟ್ ಹೋಗಿ ಊಟ ಮಾಡೋಗಿ, ಬೆಳಗಿಂದ ಏನು ತಿಂದಿಲ್ವಲ್ಲ? ಊಟ ಮಾಡೋದು ನಿಮ್ದಾಯ್ತಾ? ಹಾ ಆ್ಯಕ್ಚುಲಿ ಈಗ ನಾವು ಎಲ್ಲಿಗೆ ಬಂದಿದ್ದೀವಿ? ಸಣ್ಣಕೆರೆನಾ? ಸಣ್ಣಕೆರೆ ಅಂತ ಇಲ್ಲಿ ಪೂಜಾ ಅವ್ರಿಗೆ ಮೆಹಂದಿ ಹಾಕ್ಸೋದಕ್ಕೆ ಬಂದಿದ್ದೀವಿ. ಅವ್ರು ಒಳಗಡೆ ಮೆಹಂದಿ ಹಾಕಿಸ್ಕೊಂತಿದ್ದಾರೆ. ನಾವು ಸುಮ್ಮನೆ ನೇಚರ್ನ ಅನುಭವಿಸ್ತಾ ಇದ್ದೀವಿ. ಸೊಳ್ಳೆ ಹತ್ರ ಕಚ್ಚಿಸ್ಕೊಂಡು ನೇಚರ್ ನೇಚರ್ ನೇಚರ್. ಐ ಲೈಕ್ ನೇಚರ್ ಬಟ್ ಐ ವಾಂಟ್. ಐ ಡೋಂಟ್ ಲೈಕ್ ನೇಚರ್ ಅನ್ಬೇಕು. ಐ ಅವಾಯ್ಡ್ ಬಟ್ ನೇಚರ್ ಲೈಕ್ಸ್ ಮೀ ಬಟ್ ಐ ಡೋಂಟ್ ಲೈಕ್. ಹಂಗೆ ಹೇಳಕ್ ಬಂದಿದ್ದು ನಾನು, ನೀನೇ ಏನೇನೋ ಹೇಳಿರ ಮಾಡಿ. ನೇಚರ್ ಐ ಲೈಕ್ ನೇಚರ್ ಬಟ್ ಬಟ್ ನೇಚರ್ ಸ್ಟಾಪ್ ಆಯ್ತು. ಓಕೆ, ಈಗ ಮೆಹಂದಿ ಹಾಕ್ಸಕ್ ಬಂದಿದ್ವಿ ನಾವು ಪೂಜಂಗೆ. ಸೊ ಅಲ್ಲಿ ಈ ಮನೇಲಿರೋರು ತುಂಬಾ ಹೇಳು ಅಜ್ಜ ನೀನು. ಬೂಸ್ಟ್ ಕೊಟ್ರು ಮತ್ತೆ ಪಾಯಸ ಕೊಟ್ರು. ಇದು ಏನೋ ಪಿಸ್ತಾ ಫ್ಲೇವರ್ ಅಲ್ಲ? ನಮ್ಮನೆ ತಂದೆ ಫೀಲ್ ಆಯ್ತು, ಏನಂತರ ಖುಷಿ ಆಯ್ತು ಬಂದು. ತುಂಬಾ ಒಳ್ಳೆಯವರು. ಸೊ ನಮ್ಗೆ ಪಾಯಸ ಮಾಡ್ಕೊಟ್ರು, ಬೂಸ್ಟ್ ಮಾಡ್ಕೊಟ್ರು ಅಂದ್ರೆ. ಮತ್ತೆ ನಾನು ನಿಮ್ಗೆ ಆಮೇಲೆ ಪೂಜನ್ ಮನೇಲಿ ತುಂಬಾ ಮಕ್ಕಳು. ಮೆಹಂದಿ ಅವ್ರು ಬರ್ತಾರೆ, ಬೇಡ ಆಮೇಲೆ ತೋರಿಸ್ತೀನಿ ನಿಮ್ಗೆ ಮೆಹಂದಿ ಎಲ್ಲ. ಪೂಜಾ ಅವರ ಬೆಸ್ಟ್ ಫ್ರೆಂಡ್ ಮನೆಗೆ ಬಂದಿದೀವಿ. ಅವರ ಮಕ್ಕಳು ಇವರಿಬ್ರು. ನಮಸ್ತೆ. ಅವ್ರ ಫ್ರೆಂಡ್ ಮನೆಗೆ ಬಂದಿದ್ದೀವಿ. ಅವರು ಪೂಜಾ ಅವ್ರಿಗೆ ಮೆಹಂದಿ ಹಾಕ್ತಿದ್ದಾರೆ. ಏನಕ್ಕೆ ಅಂದ್ರೆ ಅದೇ ಸೀಮಂತಕ್ಕೆ. ತುಂಬಾ ಜನ ಕೇಳ್ತಿದ್ರಿ ನಿಮ್ಮ ಶ್ರೀಮಂತ ಯಾವಾಗ ಅಂದ್ಬಿಟ್ಟು. ಸೀಮಂತ 24th ಹೇಳಿದೀರಾ ಅವತ್ತಿನ ಬ್ಲಾಗ್ ಅಂದ್ರೆ ಆ ಬ್ಲಾಗ್ ಯಾರು ಮಿಸ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. 24th ಇವತ್ತೇ ಲಾಸ್ಟ್ ಹೇಳೋದು. ಆಮೇಲೆ ಯಾಕಂದ್ರೆ ಮುಗ್ದೋಗಿರುತ್ತೆ ಇನ್ನೊಂದು 2 ದಿನ ಬಿಟ್ಟು. ಅದಕ್ಕೆ ಓಕೆ, ಇವರಿಬ್ರು ನೋಡಿ, ಇವರಿಬ್ರು ಈ ಮನೆ ಮಕ್ಕಳು. ನಿಮ್ಮ ಹೆಸರೇನೋ? ಅವರಿಬ್ರು ಲೋಗ್ ನೋಡಿ, ಲೋಗ್ 4 ಜನ ಇದ್ದಾರೆ. ಇರೋ, ನಿನ್ನ ಹೆಸರೇನೋ ಫಸ್ಟ್? ಇಲಾನ್. ನಿನ್ನ ಹೆಸರೇನೋ? ಆಯಿದ್. ಆಯಿದ್ ಏನ್ ಓದ್ತಿರೋದು? ಬಾರೋ ಅವ್ರೇ ಲೋಗ್ ಮಾಡಿ ಅಂದ್ರು. ಲೋಗ್ ಮಾಡಿ ಅಂದ್ಬಿಟ್ಟು ಫೋಟ್ ಹಾಕ್ತಾ ಇದೀರಾ? ಓಡ್ ಬಂದ್ರು. ಅಜ್ಜು ನಿಂದು ಆ ಕೈದು ಹೊಡಿತೈತೆ, ಆ ಕಡೆ ಎಡಕು. ಏನ್ ಹೊಡಿತೈತೆ ಅದು ಈಗ? ಹಾ. ಮಾತಾಡ್ರು. ಏನ್ ಮಾತಾಡ್ಬೇಕು ನೀವು? ಕಷ್ಟ ಸುಖ ಊಟ ಮಾಡಿದ್ರಾ? ಹೋಗ್ತೀರ ನೀವಿಬ್ರು? ಏನ್ ಯಾವ ಸ್ಕೂಲು? ಯಾವ ಸ್ಕೂಲ್ ಹೇಳ್ರ? ಕೊಪ್ಪ ಸ್ಕೂಲ್. ನೀನೇ ಅವನೇ ಪರವಾಗಿಲ್ವಲ್ಲ, ಮಾತಾಡ್ತವನೆ. ನೀನೇ ಅಣ್ಣ. ಅಂಗನವಾಡಿಗೆ ಹೋಗ್ತಿದ್ದಾನಲ್ಲ ಅರ್ಜುನ್. ಇಬ್ರು ಹೋಗ್ತಾರ ಅಂಗನವಾಡಿಗೆ? ಇಲ್ಲ ಮತ್ತೆ ಇವನೊಬ್ಬ ಹೋಗೋದ? ಇವನ ತರ ಅಣ್ಣ. ಏನಾಯ್ತು? ಸೊ ನಾಚ್ಕಂತಾರೆ ಇಬ್ರು ಮಕ್ಕಳು. ಅವರೇ ಹೇಳಿದ್ದು ಲಾಗ್ ಮಾಡಿ ಅಲ್ಲಿ ಅಕ್ವೇರಿಯಂ ಟ್ಯಾಂಕ್ ಹತ್ರ ಹೋಗ್ಬಿಟ್ಟು ನಿಂತ್ಕೊಂಡು ನೋಡ್ತಾ ಇದ್ರು. ಲೋಗ್ ಮಾತಾಡ್ರಿ. ಮಾತಾಡ್ರಿ. ಲ್ಯಾಂಗ್ವೇಜ್ ಬಂದ್ಬಿಟ್ಟು ಮಲಯಾಳಿ ಅಲ್ಲ, ಮಲಯಾಳಂ. ಅದಕ್ಕೆ ಪಪ್ಪ ಅವ್ರಿಗೆ ಕನ್ನಡ ಯೋಚನೆ ಮಾತಾಡು ಚೇಟ. ಎಂತ ಚೇಡ ನೋಡಿ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ, ತುಂಬಾ ಚೆನ್ನಾಗಿ ಬಿಡಿಸಿದ್ದಾರೆ. ಸೊ ಏನಾರು ಹೇಳಕ್ ಇಷ್ಟಪಡ್ತೀನಿ? ಏನು ಸೇಮ್ ನಾನು ಅದೇ ಹೇಳೋಣ ಅನ್ಕೊಂಡೆ. ಸೂಪರ್ ಆಗಿ ಬಿಡಿಸಿದ್ದಾರೆ.
ಮದ್ವೆಗೆ ಹಾಕ್ಸಿದ್ನಲ್ಲ ಅದಕ್ಕಿಂತ ಇದಿಷ್ಟ ಆಯ್ತು. ಮದ್ವೆಲಿ ಅಷ್ಟೇನ ಓಕೆ ಅಲ್ಲ ಚೆನ್ನಾಗಿತ್ತು ಬಟ್ ಅಷ್ಟು ಚೆನ್ನಾಗಿತ್ತು ಬಟ್ ತುಂಬಾ ಚೆನ್ನಾಗಿ ಹಾಕಿದ್ದಾರೆ. ಇದು ಇದ್ರಷ್ಟು ಚೆನ್ನಾಗಿರ್ಲಿಲ್ಲ ಅದು. ಸೊ ಎಲ್ಲ ಆದ್ಮೇಲೆ ವಿ ಪಿ ಎನ್ ಹಾಕಿಸ್ಬಿಟ್ಟಿದ್ಯಾ? ಓಕೆ ನೋಡಿ ಫೈನಲಿ ಮೆಹಂದಿ ಹಾಕ್ಸ್ಕೊಂಡ್ ಬಂದೆ. ತುಂಬಾ ಚೆನ್ನಾಗಿ ಹಾಕಿದ್ದಾರೆ. ತೋರ್ಸ್ ನಿಜ ಅವ್ರು ಸಕ್ಕ ಹಾಕಿದ್ರು ಸೂಪರಾಗಿ ಹಾಕಿದ್ರು. ದುಡ್ಡು ತಗೊಂಡವ್ರು ಅಷ್ಟು ಚಂದ ಹಾಕಲ್ಲ. ನಿಜ ಹೌದು ಇದು ಫ್ರೀ ಹಾಕ್ತಾರೆ ಅಷ್ಟಿಂದ ಚೆನ್ನಾಗಿ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಏನೋ ಅವರು ಪಾಪ ಫ್ರೀಯಾಗಿ ಹಾಕೊಟ್ರು ಅಂದ್ಬಿಟ್ಟು ಹೊಗಳ್ತಾ ಇಲ್ಲ, ನಿಜವಾಗ್ಲೂ ತುಂಬಾ ಚೆನ್ನಾಗಿ ಹಾಕೊಟ್ರು. ಮತ್ತೆ ಅವ್ರ ಫೇಸ್ ಏನಕ್ಕೆ ತೋರಿಸಿಲ್ಲ ಅಂದ್ರೆ ಅವರು ಅವ್ರಿಗೆ ಅಂದ್ರೆ ಅವ್ರವ್ರ ಪರ್ಸನಲ್ ನಾವು ಕೇಳಕ್ಕಾಗಲ್ಲ, ಅದಕ್ಕೆ ಅವ್ರು ಬೇಡ ಅಂತ ಅಂದ್ರೆ ಅದಕ್ಕೆ ನಾವು ಮಾಡಕ್ ಹೋಗಿಲ್ಲ. ಸೊ ಮತ್ತೆ ಈಗ ಅಡುಗೆ ತುಂಬಾ ಲೇಟ್ ಆಗೋಯ್ತು, ಏನಾದ್ರು ಬರೋದು ಅಲ್ಲ 3 hours ಆಯ್ತು. ಎಷ್ಟು ಟೈಮ್? ಆಯ್ತು 8:30 9 ಗಂಟೆ ಆಯ್ತು. 9 ಗಂಟೆಗೆ ವಾಪಸ್ ಬಂದಿದ್ದೀನಿ. ಇವಾಗ ಸ್ವಲ್ಪ ಅಡಿಗೆ ಮಾಡ್ಬೇಕು, ಅದಕ್ಕೋಸ್ಕರ ಪಾಪ ಅವರಲ್ಲಿ ಪಾಯಸ ಎಲ್ಲ ಮಾಡ್ಕೊಟ್ರು, ಬೂಸ್ಟ್ ಮಾಡ್ಕೊಟ್ರು. ನನಗೆ ಅರ್ಜುನ್ಗೆ ಪ್ರಜ್ಜಿಗೆ ಟೈಮ್ ಪಾಸ್ ಏನಾಗಿತ್ತು ಅಂದ್ರೆ ಅವ್ರಿಬ್ರು ಮಕ್ಕಳು ಅಲ್ಲ, ಪಕ್ಕ ಡ್ಯಾನ್ಸ್ಗಳು ಆಡ್ತಾ ಇದ್ರು, ವೆರೈಟಿ ಡ್ಯಾನ್ಸ್. ಓಕೆ, ಇನ್ನ ಕಾಯಿ ತುರ್ದು ಮತ್ತೆ ಸಿಗ್ತೀವಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನಂದ್ರೆ ಎಲ್ಲ ರೆಸಿಪಿ ಕೇಳ್ತಿದ್ರಲ್ಲ, ಇದೇನಮ್ಮ? ಮೂಲಂಗಿ ಚಿತ್ರಾನ್ನ ಅಲ್ಲ? ಮೂಲಂಗಿ ಸಿಪ್ಪೆ ತೆಗ್ದಿಟ್ಟಿದ್ದೀನಿ. ಹ್ಮ್. ಸಿಪ್ಪೆ ತೆಗ್ದಾದ್ಮೇಲೆ ರುಬ್ಕೊಡೋಣ. ಬರೀ ಮೂಲಂಗಿನ? ಅಲ್ಲ, ಮೂಲಂಗಿ ಹೆಚ್ಚಿ ಆದ್ಮೇಲೆ ಹ್ಮ್. ತೋರಿಸ್ಕೊಡ್ತಾಳೆ. ಮೂಲಂಗಿ ಹೆಚ್ಚಿಕೊಂಡು ಫಸ್ಟ್ ಮೂಲಂಗಿ ಸಿಪ್ಪೆ ತೆಗೆದು ಈ ಥರ ಹೆಚ್ಕೊಳ್ಳಿ. ಸಿಪ್ಪೆ ತೆಗೆದು ಹೊಡೆದಾದ ನಂತರ ಹೆಚ್ಕೊಳ್ತಾ ಇದ್ದೀನಿ, ಆಯ್ತಾ? ಹ್ಮ್. ನೆಕ್ಸ್ಟ್ ಮೆಥಡ್ ಏನಂತ ತೋರಿಸ್ತೀನಿ, ನೆಕ್ಸ್ಟ್ ಅಮ್ಮ ಮಾಡ್ತೀನಿ ಅಲ್ಲ. ಎಕ್ಸ್ಪ್ಲೇನ್ ಮಾಡಮ್ಮ, ಇದು ಈಗ ಏನೇನು ಹಾಕ್ಬೇಕು, ಏನೇನು ಮಾಡಬೇಕು ಅಂತ. ನೋಡಿಲ್ಲಿ ನಾನು ಮೂಲಂಗಿ ಹೆಚ್ಚಿಟ್ಟಿದ್ದೆ, ಆಯ್ತಾ? ತೊಳೆದು ಹೆಚ್ಚಿಟ್ಟಿದ್ದೀನಿ. ಇದೊಂದು ಅರ್ಧ ಕೆಜಿ ಇದೆ. 1 kg ರೈಸಿಗೆ ಒಂದು ಅರ್ಧ ಕೆಜಿ ಮೂಲಂಗಿ ಬೇಕು. ಒಂದು 1/4 kg ಚಿತ್ರಾನ್ನಕ್ಕಾದ್ರೆ ಒಂದು ಅರ್ಧ ಕೆಜಿ ಚಿತ್ರಾನ್ನಕ್ಕೆ 1/4 kg ಮೂಲಂಗಿ ಹಾಕಬೇಕು. ಹೆಚ್ಚಿಟ್ಟಿದ ಮೂಲಂಗಿ, ಆಯ್ತಾ? ಇದಕ್ಕೆ ನಾನು ಏನೇನು ಹಾಕಿದೆ ಅಂತ ಹೇಳ್ತೀನಿ ನೋಡಿ. ಹೆಚ್ಚಿಟ್ಟಿದ ಮೂಲಂಗಿ, ಹುಣಸೆ ಹುಳಿಗೆ ತಕ್ಕಷ್ಟು, ಮತ್ತೆ ಖಾರಕ್ಕೆ ತಕ್ಕಷ್ಟು. ತುಂಬ ಖಾರನೂ, ಒಣಮೆಣಸು, ಹಸಿಮೆಣಸು ಹಾಕ್ಬಾರ್ದು, ಆಯ್ತಾ? ನೆಕ್ಸ್ಟ್ ಏನು ಹಾಕ್ಬೇಕು? ಉಪ್ಪು ಹಾಕ್ತೀನಿ, ಕಲ್ಲುಪ್ಪು. ಯಾವುದಾದ್ರೂ ಓಕೆ. ಮತ್ತೆ ಕಮ್ಮಿ ಆದರೆ ನಾವು ರೈಸಿಗೆ ಹಾಕ್ಕೊಳ್ಬೋದು. ಹೌದು, ರೈಸಿಗೆ ಹಾಕ್ಕೊಳ್ಬೋದು. ಈಗ ಇದಿಷ್ಟನ್ನು ಇವು ಮೂರೇ ಅಲ್ವಾ? 4 ಇಂಗ್ರೀಡಿಯೆಂಟ್ಸ್ ಅಲ್ವಾ? ನಂತರ ಒಗ್ಗರಣೆಗೆ ಏನೇನು ಬೇಕಂತ ನಾನು ಹೇಳ್ತೀನಿ. ಈಗ ಇದನ್ನ ರುಬ್ಕೊಳ್ತಾರೆ ಚಟ್ನಿ ಥರ. ಜಾರಿಗೆ ಹಾಕಿ ರುಬ್ಕೊಳ್ಳೋಣ. ಈಗ ಇದನ್ನ ರುಬ್ಕೊಂಡಿದ್ದಾರೆ. ಮೂಲಂಗಿ ಚಟ್ನಿ ರೆಡಿ. ಚಟ್ನಿ ರೆಡಿ ಆಗಿದೆ ನೋಡಿ. ಈಗ ಆದ್ಮೇಲೆ ಈಗ ಒಗ್ಗರಣೆ ಹಾಕೋಕ್ಕೆ ತೋರಿಸೋಣ. ಒಗ್ಗರಣೆ ಹಾಕ್ತಾ ತೋರಿಸ್ತಾರೆ. ನೆಕ್ಸ್ಟ್ ತುಂಬ ಒಗ್ಗರಣೆಗೆ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ತೋರಿಸ್ತೀನಿ. ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಮತ್ತೆ ಇನ್ನೇನು ಬೇಕಮ್ಮ? ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಮತ್ತೆ ಸಾಸಿವೆ. ಬೆಳ್ಳುಳ್ಳಿ ಒಗ್ಗರಣೆಗೆ, ಬೇವಿನ ಸೊಪ್ಪು, ಸ್ಲೈಸ್, 2 ನೀರುಳ್ಳಿ ಹಾಕಿದ್ದೀನಿ. 2 ಈರುಳ್ಳಿ ಹಾಕಿದ್ದಾರೆ. ಸಾಸಿವೆ, ಸಾಸಿವೆ. ಫಸ್ಟ್ ಒಂದು ಪಾತ್ರೆ ಇಟ್ಕೊಬೇಕು. ಪಾತ್ರೆ ಎಲ್ಲರೂ ಎಲ್ಲರೂ ಕುಕ್ಕಿಂಗ್ ಮಾಡೋದು. ಈಗ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕೊಡ್ತಿದ್ದಾರೆ ಅಮ್ಮ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕು, ಡ್ರೈ ಆದರೆ ಚೆನ್ನಾಗಿ. ಅನ್ನ ಒಂಥರ ಡ್ರೈ ಇದ್ರೆ ಚೆನ್ನಾಗಿಲ್ಲ. ಎಣ್ಣೆ ಹಾಕ್ಕೋಬೇಕು, ತುಂಬಾನು ಬೇಡ ಅಂತ. ಸಾಸಿವೆ ಹಾಕ್ಕೊಬೇಕು. ಸಾಸಿವೆ ಸ್ವಲ್ಪ ಸಿಡಿಲಿ. ಈಗ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊಬೇಕು. ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದು, ಸಿಪ್ಪೆ ತೆಗಿಬಾರ್ದು. ಸಿಪ್ಪೆ ಇದ್ರೂ ಚಂದ, ಸಿಪ್ಪೆ ಇದನ್ನು ಚಂದ ಹಾಕ್ಕೊಂತಿದ್ದಾರೆ.
ಸ್ವಲ್ಪ ಬ್ರೌನ್ ಕಲರ್ ಕಲರ್ ಆಗಬೇಕು ಆನಿಯನು. ಸ್ವಲ್ಪ ಲೈಟಾಗಿ ಬ್ರೌನ್ ಆದಮೇಲೆ ಆ ಚಟ್ನಿ ತೆಗೆದು ಇದಕ್ಕೆ ಹಾಕ್ಬೇಕಲ್ಲ. ಈಗ ಅದು ಬ್ರೌನ್ ಆಗಿದೆ, ರುಬ್ಬಿಟ್ಟಿದ್ದು ಚಟ್ನಿ ಹಾಕೊಳ್ಳೋದು. ಚಟ್ನಿನ ಅದಕ್ಕೆ ಹಾಕೊಂಡು ಫ್ರೈ ಆಗ್ಬೇಕು. ಆಮೇಲೆ ಸ್ಮೆಲ್ ಎಲ್ಲ ಹಸಿ ಸ್ಮೆಲ್ ಹೋಗುತ್ತಾ? ಹೋಗೋ ತನಕ ಫ್ರೈ ಮಾಡ್ಬೋದು. ಮೂಲಂಗಿ ಸ್ಮೆಲ್ಲೇ ಬರಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗ ಗೊಜ್ಜು ಹೆಂಗೆ ಆಗಿದೆ ಅಂತ ಅದು ಹಾಕಿದ್ಮೇಲೆ ಮತ್ತೆ ಈ ಚಟ್ನಿ ರುಬ್ತಾ ನೀವು ಸ್ವಲ್ಪನೂ ನೀರು ಹಾಕ್ಕೊಳ್ಬಾರ್ದು. ನೀರು ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ನೀರು ಹಾಕ್ದೇನೆ ರುಬ್ಬೇಕು. ಮೂಲಂಗಿಯಲ್ಲಿ ನೀರು ಬಿಡುತ್ತಲ್ವ, ಅದಕ್ಕೆ. ಇವಾಗ ಇಲ್ಲಿ ಅಮ್ಮ ರೈಸ್ ಮಾಡಿಟ್ಟಿದ್ದಾರೆ ಚಿತ್ರಾನ್ನಕ್ಕೆ. ಅದನ್ನ ಈ ಗೊಜ್ಜಿಗೆ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಬೇಕು. ಆಫ್ ಮಾಡ್ಕೊಳ್ಳೋಣ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ಆಫ್ ಮಾಡಿದ ನಂತರ ಚಿತ್ರಾನ್ನ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇದಕ್ಕೆ ಈಗ ಕುಕ್ ಮಾಡಿಟ್ಟಿರೋ ರೈಸ್ ಹಾಕೋಣ. ಫುಲ್ ಹಾಕಾದ್ಮೇಲೆ ತೋರಿಸ್ತೀನಿ ರೈಸು. ನೋಡಿ ಇವಾಗ ಮೂಲಂಗಿ ಚಿತ್ರಾನ್ನ ರೆಡಿ ಆಗಿದೆ. ಅನ್ನ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ರಮ್ಮ. ತುಂಬ ಹೆಲ್ದಿ ಇದು. ಕೆಲವು ಮಕ್ಕಳಿಗೆ ಇದು ಮೂಲಂಗಿ ಸ್ಮೆಲ್ ಇಷ್ಟ ಆಗಲ್ಲ. ಅವ್ರಿಗೆ ಈ ಥರ ಮಾಡಿಕೊಟ್ರೆ ಅದರಲ್ಲಿ ಮೂಲಂಗಿ ಇದೆ ಅಂತಲೇ ಗೊತ್ತಾಗಲ್ಲ ಅಲ್ವಾ ಅಮ್ಮ? ಸ್ಮೆಲ್ ಬರಲ್ಲ, ಎಣ್ಣೆಲಿ ಹುರಿದಿರ್ತೀವಿ. ನೀವು ಟ್ರೈ ಮಾಡಿ ಇದನ್ನು, ತುಂಬ ಹೆಲ್ದಿ. ಟ್ರೈ ಮಾಡಿಬಿಟ್ಟು ಕಮೆಂಟ್ಸಲ್ಲಿ ಹೇಳಿ ಹೆಂಗೆ ಬಂತು ಅಂತ. ಹೂವೊಂದು ಬಳಿ ಬಂದು ಈಗಷ್ಟೇ ತಾಕಿದೆಯ ಅದಕ್ಕೆ ಸ್ಟಿಕ್ಕರ್ ಇಲ್ಲ. ಕೇಳಿತು ಏನಂತ ನೋಡಿ ಬೆಳಿಗ್ಗೆ ನೆನ್ನೆ ಮೆಹಂದಿ ಹಾಕಿಸ್ಕೊಂಬಂದಲ್ಲ, ಇವತ್ತು ಬೆಳಿಗ್ಗೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಚಿದೆ ಎದ್ದ ತಕ್ಷಣ. ತೋರಿಸು. ಅಂದ್ರೆ ಇಲ್ಲಿ ಇನ್ನೂ ಸ್ವಲ್ಪ ಕಲರ್ ಬರುತ್ತೆ ನೋಡಿ. ಸೊ 10 10 ಕೊಡ್ತೀನಿ ಮಾರ್ಕ್ಸ್. ಚೆನ್ನಾಗಿ ಹಾಕಿದ್ದಾರೆ ಅವರು. ಎಷ್ಟು ಖುಷಿ ಆಯ್ತು ನಿನಗೆ? ತುಂಬಾ ಖುಷಿ ಆಯ್ತು. ಸೊ ಎಲ್ಲ ರೆಡಿ ಆಗಿ ಮದ್ವೆಗೆ ಇಟ್ಟಿದ್ದು ಈ ಥರ ಬಂದೇ ಇರಲಿಲ್ಲ. ನಾನು ನಿಮಗೆ ಫೋಟೋ ಕಳಿಸಿದ್ದೆ, ನೆನಪಿದ್ಯಾ? ಕಲರೇ ಬಂದಿಲ್ಲ ಅಂತ. ಹೌದು, ಇದು ನೋಡಿ ಚೆನ್ನಾಗಿ ಬಂದಿದೆ ಅಲ್ಲ. ಹ್ಞೂ, ಇದು ಇನ್ನೂ ಕಲರ್ ಬರುತ್ತೆ. ಅದೇ ನಾಳೆ ಇನ್ನೂ ಫುಲ್ ಬ್ರೌನ್ ಆಗುತ್ತಲ್ಲ. ಫಸ್ಟ್ ಡೇನೇ ಚೆನ್ನಾಗಿ ಬಂದಿದೆ ಅದು. ಹೌದು, ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಸೊ ಇನ್ನು 2 ದಿನ ಇರೋದು, ಅದಕ್ಕೋಸ್ಕರ. ಓಕೆ, ನಾವು ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟು ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.